ಬಂಜಾರ ಸಮುದಾಯದ ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಆಶಯದೊಂದಿಗೆ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ, ಹೂವಿನ ಹಡಗಲಿ ಬಂಜಾರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಘಟಕ ಹಾಗೂ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕ ದಾವಣಗೆರೆ ಇವರ ಸಹಯೋಗದಲ್ಲಿ ಬಂಜಾರ ಉತ್ಸವ 2026 ಕಾರ್ಯಕ್ರಮವು ಆಗಸ್ಟ್ 23ರಂದು ದಾವಣಗೆರೆ ಜಿಲ್ಲಾ ಗುರುಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಬಂಜಾರ ಮಹಿಳಾ ಸಾಧಕಿಯರು, ಸಾಹಿತಿಗಳು ಹಾಗೂ ಆಯ್ದ ಗಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಮಹಿಳಾ ಸಾಧಕಿಯರ ಸಾಧನೆಯನ್ನು ಗುರುತಿಸಿ ಗೌರವಿಸುವುದರ ಜೊತೆಗೆ ಬಂಜಾರ ಸಾಹಿತ್ಯ ಮತ್ತು ಸಂಗೀತಕ್ಕೆ ವೇದಿಕೆ ಕಲ್ಪಿಸಿದ್ದು ಕಾರ್ಯಕ್ರಮದ ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕ ದಾವಣಗೆರೆಯ ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀಮತಿ ಕವಿತಾ ಎಸ್ ನಾಯಕ್ ಅವರು ಪ್ರಸ್ತುತ ಕಾಲಘಟ್ಟದಲ್ಲಿ ಬಂಜಾರ ಮಹಿಳೆಯರ ಸ್ಥಿತಿಗತಿ ಕುರಿತು ಅರ್ಧಗರ್ಭಿತ ಉಪನ್ಯಾಸ ನೀಡಿ ಬಂಜಾರ ಮಹಿಳೆಯರ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಪ್ರಗತಿಯ ಅತ್ಯಗತೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ, ಹೂವಿನ ಹಡಗಲಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಮಧುನಾಯಕ್ ಲಂಬಾಣಿ ವಹಿಸಿದ್ದರು. ಇವರು ಎಲೆಮಾರಿ ಕಾಯಿಯಂತೆ ಇವರು ಪ್ರತಿಭಾವಂತರಿಗೆ ವೇದಿಕೆ ಕಲ್ಪಿಸಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರನ್ನು ಗೌರವಿಸಿ ಅವರಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ನುಡಿದರು. ಮುಖ್ಯ ಅತಿಥಿಗಳಾಗಿ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್ ನಂಜನಾಯಕ್, ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವಿಶ್ವ ನಟೇಶ್, ಬಂಜಾರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಪರಮೇಶ್ವರ ನಾಯಕ್ ಟಿ, ಸಾಹಿತಿ, ಗಾಯಕ ಹಾಗೂ ನಿರ್ದೇಶಕರಾದ ಶ್ರೀ ಕುಬೇರ ನಾಯಕ್, ಹಿರಿಯ ಕಲಾವಿದರು ಹಾಗೂ ಸಾಹಿತಿಗಳಾದ ಶ್ರೀಮತಿ ಶಾಂತಾ ನಾಯಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಡೆದ ಕವಿಗೋಷ್ಠಿ ಹಾಗೂ ಗಾಯಕ ಕಾರ್ಯಕ್ರಮ ಸಮ್ಮಿಲನ ಪ್ರೇಕ್ಷಕರ ಗಮನ ಸೆಳೆಯಿತು. ಬಂಜಾರ ಸಾಹಿತ್ಯದ ಭಾವನೆಗಳು ಕಾವ್ಯದ ಮೂಲಕ ಅನಾವರಣಗೊಂಡರೆ ಗಾಯಕರ ಸುಮಧುರ ಗಾಯನ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಕಾರ್ಯಕ್ರಮದ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿದ್ದು ಗಂಡು ಹಾಗೂ ಹೆಣ್ಣು ಧ್ವನಿಯಲ್ಲಿ ಏಕಕಾಲದಲ್ಲಿ ಅದ್ಭುತವಾಗಿ ಹಾಡುವ ನಾಗರಕಟ್ಟೆಯ ಗಾಯನ ಕೋಗಿಲೆ ಎಂದೇ ಖ್ಯಾತರಾದ ಅತ್ಯುತ್ತಮ ಶಿಕ್ಷಕ, ಸಾಹಿತಿ ಹಾಗೂ ಗಾಯಕ ಶ್ರೀ ಹನುಮಂತ ನಾಯಕ ಸಿ ಅವರು ನಿರೂಪಕರಾಗಿ ಹಾಗೂ ಗಾಯಕರಾಗಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ದಾವಣಗೆರೆ ಜಿಲ್ಲಾ ಬಂಜಾರ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಅವರು ತಮ್ಮ ಸ್ವರಚಿತ ಕವನವನ್ನು ವಾಚಿಸಿ ಗಾಯನದ ಮೂಲಕವೂ ಪ್ರೇಕ್ಷಕರನ್ನು ರಂಜಿಸಿದರು. ಅವರ ನಿರೂಪಣೆ, ಕವನ ವಾಚನ ಹಾಗೂ ಗಾಯನಕ್ಕೆ ಪ್ರೇಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಬಂಜಾರ ಸಮುದಾಯದ ಕಲೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಉತ್ಸವಗಳು ನಿರಂತರವಾಗಿ ನಡೆಯಬೇಕು ಎಂಬ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಒಟ್ಟಾರೆ ಬಂಜಾರ ಉತ್ಸವ 2026 ಕವಿಗೋಷ್ಠಿ, ಗಾಯನ, ಉಪನ್ಯಾಸ ಹಾಗೂ ಮಹಿಳಾ ಸಾಧಕಿಯರ ಸಾಧನೆಯ ಸಮ್ಮಿಲನದೊಂದಿಗೆ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ನಡೆಯಿತು. ಬಂಜಾರೆ ಕಲೆ ಉಳಿಯಲಿ, ಸಾಹಿತ್ಯ ಬೆಳೆಯಲಿ, ಸಂಸ್ಕೃತಿ ಪಸರಿಸಲಿ. ಸ್ವತಂತ್ರ ಭಾರತ ಹೊಗಳಿರಲು ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ, ಮತಾಂತರಗಳು ನಡುಗಿರಲು ಜಾತಿ ವಿನಾಶಕ್ಕೆ ಕಾರಣೆಂದು ಬೌದ್ಧ ಧರ್ಮವ ಸೇರಿದವರು ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದವರು.
56ನೇ ಡಿಸೆಂಬರ್ 6 ಬೆಳಕು ಹಾರಿತು ಭೂಮಿಯಲ್ಲಿ. ದಲಿತ ಜನತೆಯು ತಪ್ಪದಿಯಾಯಿತು ಬಾಬಾನ ಪರಿಮಾಣದಲ್ಲಿ. ದೊಡ್ಡ ಜನತೆಗೆ ದಾರಿ ತೋರಿದ ಬೆಂದ ಮಾತಿಗೆ ಬೆಳಕು ನೀಡಿದ ಅಂಬೇಡ್ಕರ ಜೀವನ ಕಥೆಯ ಭಾರತೀಯರೇ ಕೇಳಿ. ವಿಶ್ವ ಮಾನವನ ಸಾಹಸದ ದೇಶಭಕ್ತರೇ ಕೇಳಿ. ಅಂಬೇಡ್ಕರ ಜೀವನ ಕಥೆಯ ಭಾರತೀಯರೇ ಕೇಳಿ. ವಿಶ್ವ ಮಾನವನ ಸಾಹಸದ ದೇಶಭಕ್ತರೇ ಕೇಳಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರ ಜೀವನ ಕಥೆ ಭಾರತೀಯರೇ ಕೇಳಿ. ವಿಶ್ವ ಮಾನವನ ಸಾಹಸದ ದೇಶಭಕ್ತರೇ ಕೇಳಿ. ವಿಶ್ವ ಮಾನವನ ಸಾಹಸದ ದೇಶಭಕ್ತರೇ ಕೇಳಿ. ವಿಶ್ವ ಮಾನವನ ಸಾಹಸದ ದೇಶಭಕ್ತರೇ ಕೇಳಿ. Guru Seva Mero Bhagavad